ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಅವರೇ ಬಂದು ಉದ್ಘಾಟನೆ ಮಾಡೋದಕ್ಕೆ ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ರಾಜ್ಯದ ಯೋಜನೆ ಆಗಿರೋದ್ರಿಂದ ಅವರು ಭಾಗವಹಿಸಬೇಕಲ್ಲ, ಅದಕ್ಕೆ ಮುಂದಕ್ಕೆ ಹಾಕಿ ಅಂತ ಕೇಳಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಪೋಸ್ಟ್ಪೋನ್ ಮಾಡಿ ಇಬ್ಬರು ಸೇರಿ ಮಾಡೋಣ ಅಂತ ಪತ್ರ ಬರೆದಿದ್ದಾರೆ. ಆದರೆ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ನಮ್ಮದು ಪಾಲು ಇರುತ್ತೆ, ಸಂಪೂರ್ಣವಾಗಿ ಅವ್ರದ್ದೇ ಇರೋದಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಯಾರೇ ಸಚಿವರು ಬಂದಾಗ ಆ ಯೋಜನೆಗಳನ್ನು ಒಟ್ಟಾರೆ ಮಾಡ್ತಾರೆ. ಇಲ್ಲ ಒಂದೊಂದು ಸಾರಿ ಮುಖ್ಯಮಂತ್ರಿಗಳು ಹೋಗೋದಕ್ಕಾಗೋದಿಲ್ಲ ಅಂತಂದರೆ ಸಂಬಂಧಪಟ್ಟ ಸಚಿವರನ್ನು ಡೆಪ್ಯೂಟ್ ಮಾಡ್ತಾರೆ. ಇದು ಸಹ ನಮ್ಮಲ್ಲಿರ್ತಕ್ಕಂಥ ಪದ್ಧತಿ. ಹಾಗಾಗಿ ಅದು ಯಾವ ರೀತಿ ಮಿಸ್ಕಮ್ಯುನಿಕೇಷನ್ ಆಗಿದೆ ಗೊತ್ತಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಮುಂದಕ್ಕೆ ಹಾಕಿ ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಕೇಳಿದ್ದಾರೆ. ಅದು ಅವರು ಏನು ಮಾಡ್ತಾರೆ ನೋಡಬೇಕು. ಎಲ್ಲದಕ್ಕೂ ನಾವು ರಾಜಕಾರಣ ಅಂತಲೇ ಹೇಳೋದು ಬೇಡ. ಎಲ್ಲೋ ಒಂದು ಕಡೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿರ್ಬೋದು, ಅದನ್ನು ಸರಿಪಡಿಸ್ಕೊಂಡ್ರೆ ಆಯಿತು. ಇಂಡಿಪೆಂಡೆಂಟಾಗಿ ಕೇಂದ್ರ ಸರ್ಕಾರನೇ ಇಂಡಿಪೆಂಡೆಂಟಾಗಿ ಯೋಜನೆಗಳು ಮಾಡೋಕ್ಕಾಗೋದಿಲ್ಲ, ರಾಜ್ಯ ಸರ್ಕಾರನೇ ಇಂಡಿಪೆಂಡೆಂಟಾಗಿ ಮಾಡೋಕ್ಕಾಗಲ್ಲ. ಅದರಿಂದ ಎರಡು ಫೆಡ್ರಲ್ ಸ್ಟ್ರಕ್ಚರ್ ಇರೋದೇ ಹಾಗೆ, ಎರಡು ರಾಜ್ಯ ಮತ್ತು ಕೇಂದ್ರ ಎರಡು ಒಟ್ಟಿಗೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಇದು ಸ್ವಾಭಾವಿಕವಾಗಿ ರಾಜಕಾರಣದಲ್ಲಿ ಎರಡು ಅಭಿಪ್ರಾಯಗಳು ಇದ್ದೇ ಇರುತ್ತೆ, ಅಥವಾ ಅದಕ್ಕಿಂತ ಜಾಸ್ತಿನೂ ಇರುತ್ತೆ. ಹಾಗಾಗಿ ಅವರು ಬಂದು ಶಾಸಕರನ್ನೆಲ್ಲ ಮಾತಾಡಿಸಿ ಅವರ ಅಭಿಪ್ರಾಯ ಕ್ಷೇತ್ರದ ಬಗ್ಗೆ ಮತ್ತು ಆಡಳಿತದ ಬಗ್ಗೆ ಅವೆಲ್ಲ ಮಾತಾಡ್ಕೊಂಡು ಹೋಗ್ತಾರೆ. ಅಲ್ಲೇನಾದರೂ ಅವರ ಅನಿಸಿಕೆಗಳನ್ನು ಕೂಡ ತಿಳ್ಕೊಂಡು ಆನಂತರ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ತಾರೆ.